ಗಾಡಿ ಚೆನ್ನಾಗಿ ಡ್ಯೂಟಿ ಆಗುತ್ತೆ, ಮಾಡ್ರಿ 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 ಅಂತ ಎಲ್ಲ ವಿಡಿಯೋದಲ್ಲಿ ಹೇಳ್ತಿದ್ದೆ. ಇವಾಗ ನೋಡಿದ್ರೆ ಇವಾಗ ಈ ವಿಡಿಯೋದಲ್ಲಿ ಮಾಡ್ಬೇಡ್ರಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದೆ ಅಂತ. ಯಾರು ಬರ್ನಿ ಯಾರು ಬರ್ಬೇಡಿ ಅಂತ ಹೇಳ್ತೀನಿ ಅಂತ. ಇಲ್ಲ ಅಂತಂದ್ರೆ ಬರ್ಬೇಡಿ. ಬಟ್ ನಿಮ್ಮ ಹತ್ರ ಗಾಡಿ ತಗೊಳಕ್ಕೆ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ, ಸ್ವಂತ ಗಾಡಿ ಅನ್ನೋದು ಇರೋದಿಲ್ಲ ನಿಮ್ಮ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಈ ಒಂದು ಲೀಸ್ ಕಂಪ್ನಿಗಳಲ್ಲಿ ಲೀಸ್ಗೆ ಗಾಡಿಗಳನ್ನ ತಗೊಂಡು ಅಲ್ಲಿ ಇವು ಶೇರಿಂಗ್, ರೆವೆನ್ಯೂ ಶೇರಿಂಗ್ ಆ ತರದಕ್ಕೆ ಹೋಗ್ತೀರಾ. 12 ಅವರ್ಗೆ 3,000 ರೂಪಾಯಿ ಆಗುವಂತದ್ದು ಆಗಲ್ಲ. 3,000 ರೂಪಾಯಿ ನಿಂಗೆ ಒಂದು ಬುಕ್ಕಿಂಗ್ ಇಂದ ಆಗಲ್ಲ. ಇಡೀ ಬೆಂಗಳೂರು ನೀವು 150ರಿಂದ 200 ಕಿಲೋಮೀಟರ್ ರೌಂಡ್ ಹೊಡಿಬೇಕು, ಎಫರ್ಟ್ ಹಾಕ್ಲೇಬೇಕು. ಟ್ರಾಫಿಕ್, ಬೆಂಗಳೂರು ಟ್ರಾಫಿಕ್ ಅದು ಇದು ತಲೆನೋವೆಲ್ಲ ನೀವು ತುಂಬಾ ಕಷ್ಟ ಇದೆ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ಒಂದು ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ನಮ್ಮ ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಆಲ್ರೆಡಿ ಕ್ಯಾಬ್ ಫೀಲ್ಡ್ ಅಲ್ಲಿ ಇರೋರು ಆಗಿರ್ಬೋದು, ಅಥವಾ ಹೊಸದಾಗಿ ಯಾರಾದ್ರು ಕ್ಯಾಬ್ ಫೀಲ್ಡ್ ಬರಬೇಕು ಅಂತ ಅಂದ್ಕೊಂಡಿರೋರು ಆಗಿರ್ಬೋದು, ಅಥವಾ ಕ್ಯಾಬ್ ಫೀಲ್ಡ್ ಅಂತ ಡ್ರೈವಿಂಗ್ ಫೀಲ್ಡ್ ಬರಬೇಕು ಅಂತ ಅಂದ್ಕೊಂಡಿರೋರು ಯಾರು ಇದ್ದೀರಾ ಅಂತ ಹೇಳಿದ್ರೆ, ಸೊ ಅಂಥವ್ರಿಗೆ ಒಂದಷ್ಟು ಟಿಪ್ಸ್ಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಆಗಿರುವ ಅನುಭವದಲ್ಲಿ ನನಗೇನು ಅನಿಸ್ತಿದೆ, ನನ್ನ ಸ್ವಂತ ಅಭಿಪ್ರಾಯನ ನಾನು ಹೇಳುವಂತ ಕೆಲಸನೇ ಒಂದು ವಿಡಿಯೋದಲ್ಲಿ ಮಾಡ್ತೀನಿ. ಆಲ್ರೆಡಿ ತಮ್ಮನ್ನ ನೋಡ್ಕೊಂಡು ಬಂದಿರ್ತೀರಾ, ಸುಮಾರು ಜನಕ್ಕೆ ಗೊತ್ತಾಗಿರುತ್ತೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳ್ಕೊಬೇಕು, ಏನು ಎತ್ತ ಅನ್ನೋದನ್ನ ತಿಳ್ಕೊಬೇಕು ಅಂತಂದ್ರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ, ಆಗಲೇ ಒಂದು ವಿಷಯ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುವಂತ. ಸೊ ಏನಕ್ಕೆ ವಿಡಿಯೋದಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ ಮತ್ತೆ ತಮ್ಮನಲ್ಲಿ ಆ ತರ ಒಂದು ಟೈಟಲ್ ನ ಹಾಕಿದ್ದೇನೆ ಅಂತ ಹೇಳಿದ್ರೆ, ನಾನು ಕೂಡ ಒಂದಿಷ್ಟು ವರ್ಷದ ನನ್ನ ಒಂದು ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಸೊ ನನಗೆ ಏನು ಅನುಭವ ಆಗಿದೆ, ನಾನು ಏನನ್ನ ಅನುಭವಿಸಿದ್ದೀನಿ. ಸೊ ಆ ಥರ ಬೇರೆಯವ್ರು ಯಾರು ನೆಕ್ಸ್ಟ್ ಬರೋರು ಯಾರು ಆ ಥರ ಅನುಭವಿಸಬಾರ್ದು. ನನ್ನ ಕಡೆ ಒಂದಷ್ಟು ಟಿಪ್ಸ್ ಕೊಟ್ಟರೆ ಅವ್ರಿಗೂ ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದು ರೀಸನ್ ಇಂದ ಈ ವಿಡಿಯೋ ಮಾಡೋದು ಕೊಟ್ಟಿರೋದು. ನಾನು ಹೇಳಕ್ ಹೊರಟಿದ್ದೀನಿ ಅಂತ ಹೇಳಿ ಸುಮಾರು ಜನ ಕಮೆಂಟ್ ಮಾಡ್ಬೋದು, ನೀನು ಅಂದ್ರೆ ಕ್ಯಾಬ್ ಮಾಡುವಂಥ ಟೈಮಲ್ಲಿ ಗಾಡಿ ಚೆನ್ನಾಗಿ ಡ್ಯೂಟಿ ಆಗುತ್ತೆ, ಮಾಡ್ರಿ 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 ಅಂತ ಎಲ್ಲ ವಿಡಿಯೋದಲ್ಲಿ ಹೇಳ್ತಿದ್ದೆ. ಇವಾಗ ನೋಡಿದ್ರೆ ಇವಾಗ ಈ ವಿಡಿಯೋದಲ್ಲಿ ಮಾಡ್ಬೇಡ್ರಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದೆ ಅಂತ ಅನ್ಬೋದು. ಪೂರ್ತಿಯಾಗಿ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಕಮೆಂಟ್ ಮಾಡಿ, ಆ ಥರ ಕಮೆಂಟ್ ಮಾಡಿದ್ರೆ ಇದ್ರೆ ಆಯ್ತಾ, ಏನು ಹೇಳಿದ್ದೀನಿ, ಏನು ವಿಷಯ ಇದೆ ಒಂದು ವಿಡಿಯೋದಲ್ಲಿ ಅಂತ ಅನ್ನೋದನ್ನ. ಈಗ ಹೊಸದಾಗಿ ಕ್ಯಾಬ್ನ ಹಾಕೊಳ್ಳೋರ್ಗೆ ನಾನು ಕ್ಯಾಬ್ ಫೀಲ್ಡ್ ಬರಲೇಬೇಡಿ ಅಂತ ಹೇಳೋಲ್ಲ. ಡಿಪೆಂಡ್ ಆನ್ ಅವರ ಒಂದು ಕೆಪಾಸಿಟಿ ಆಯ್ತಾ. ಸೊ ಅದು ಯಾವ ಥರ ದುಡಿತೀನಿ, ಅವ್ರಿಗೆ ಇರೋವಂಥ ಕೆಪಾಸಿಟಿ ಯಾವ ಥರ ದುಡಿತಾರೆ, ಅವ್ರ ಕೆಪಾಸಿಟಿ ಏನಿದೆ, ಸೊ ಅದ್ರ ಮೇಲೆ ಬನ್ನಿ ಬರಬೇಡಿ ಅಂತ ಹೇಳಲ್ಲ. ಬಟ್ ಯಾರು ಬರ್ನಿ ಯಾರು ಬರಬೇಡಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಸ್ವಂತ ಗಾಡಿ, ಕ್ಯಾಬ್ ಸ್ವಂತ ಗಾಡಿ ಇದ್ರೆ ಒಂದು ಕ್ಯಾಬ್ ಫೀಲ್ಡ್, ಓಲಾ, ಉಬರ್ ಆ ಥರ ಅಗ್ರಿಗೇಟರ್ ಕಂಪ್ನಿ ಆ್ಯಪ್ಗಳಲ್ಲಿ ಡ್ಯೂಟಿ ಮಾಡೋದಕ್ಕೆ ಬನ್ನಿ. ಇಲ್ಲ ಅಂತಂದ್ರೆ ಬರಬೇಡಿ. ಏನಕ್ಕೆ ಬನ್ನಿ ಅಂತ ಹೇಳ್ತೀನಿ ಅಂತಂದ್ರೆ, ಸ್ವಂತ ಗಾಡಿ ಇರೋರು, ಸ್ವಂತ ಗಾಡಿ ಅಂದ್ರೆ ಯಾವ ಥರ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಆಲ್ರೆಡಿ ಒಂದು ಯಾವ್ದೋ ಒಂದು ಸೆಕೆಂಡ್ಸ್ ಅಲ್ಲ ನಿಮ್ಮ ಫ್ರೆಂಡ್ಸ್ ಹತ್ರ ಯಾರೋ ನೀವು ಫುಲ್ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಿರ್ತೀರಾ. ಸೊ ಯಾವುದೇ ಥರ EMI ಇರೋದಿಲ್ಲ ಒಂದು ಗಾಡಿ ಮೇಲೆ. ಸೊ ಯಾವುದೇ ಥರ ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಒಂದು ಗಾಡಿ ತಗೊಳ್ಬೇಕಾದ್ರೆ ಅಷ್ಟೇ. ಸಾಮಾನ್ಯ ಯಾವುದೇ ಥರ ಅದರಲ್ಲಿ ಫೈನಾನ್ಷಿಯಲ್ ಯಾವುದೇ ಪ್ರಾಬ್ಲಮ್ಸ್ ಬರಬಾರ್ದು ಆ ಥರದ್ದು ಒಂದು ವೆಹಿಕಲ್ ಅಂತಂದ್ರೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಅಮೌಂಟ್ ಇದೆ, ಹೊಸ ಗಾಡಿನ ತಗೊಂಡು ಹಾಕೊಡ್ತೀನಿ ಅಂತಂದ್ರೆ ಹೊಸ ಗಾಡಿ ತಗೊಂಡು ಹಾಕೊಳ್ಳಿ, EMI ತಗೊಳ್ತೀನಿ ತಗೊಳ್ಳಿ ಆಯ್ತಾ. ಸೊ ತಗೊಂಡು ನಿಮ್ಗೆ ಅದು ಒಂದು 2-3 ವರ್ಷನೋ 4 ವರ್ಷನೋ ಅದನ್ನು EMI ಹಾಕ್ಸ್ಕೊಂಡು 4-5 ವರ್ಷ ನೀವು EMI ಕಟ್ಕೊಂಡು ಹೋದ್ರೆ ಆಮೇಲೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಅನ್ನೋದಂಥದ್ದು ಓನ್ ವೆಹಿಕಲ್ ಆಗುತ್ತೆ. ಏನು ಅಮೌಂಟ್ EMI ಪ್ರತಿ ತಿಂಗಳು EMI ಕಟ್ತಿರ್ತೀರಾ, ಸೊ ಅದ ಆಫ್ಟರ್ ನಿಮ್ದು EMI ಕ್ಲೋಸ್ ಆದ್ಮೇಲೆ ಆ ಒಂದು ವೆಹಿಕಲ್ ನಿಮ್ಗೆ ಸ್ವಂತ ಆಗುತ್ತೆ, ಅದು ಪ್ರಾಫಿಟ್ ಇರುತ್ತೆ. ಸಾಮಾನ್ಯದಿಂದ ಬಂದ್ಬಿಟ್ಟು ಏನೇನು ದುಡಿದ್ರು ಕೂಡ ನಿಮ್ಗೆ EMI ಕಟ್ಟುವಂಥದ್ದು ಇರಲ್ಲ. ಬರೀ ಗಾಡಿ ಸರ್ವಿಸ್, ಮೇಂಟೆನೆನ್ಸು ಮತ್ತೆ ನಿಮ್ದು ಫ್ಯೂಲ್ ಆಗಿರ್ಬೋದು, ನಿಮ್ ಖರ್ಚು ವೆಚ್ಚಗಳಿಗೆ ಆ ಥರದಕ್ಕೆ ದುಡಿಯೋದ್ರಿಂದ ಆಗೋದನ್ನ ನೀವು ಅಲ್ಲಿಗೆ ಕರೆಕ್ಟ್ ಮಾಡ್ಕೊಳ್ಬೋದು ಆಯ್ತಾ. ಸೊ ಏನಕ್ಕೆ ಹೊಸೊಬ್ರನ್ನ ಬರಬೇಡಿ ಅಂತ ಹೇಳ್ತೀನಿ ಅಂತಂದ್ರೆ, ಯಾವ ರೀಸನ್ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಬರಬೇಡಿ ಅಂತ ಹೇಳ್ತೀನಿ ಅಂತಂದ್ರೆ, ಸೊ ಈ ಒಂದು ಫೀಲ್ಡ್ ಬರೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಸ್ಮಾರ್ಟ್ ಥಿಂಕ್ ಆಯ್ತಾ. ಸ್ಮಾರ್ಟ್ ಆಗಿ ವರ್ಕ್ ಮಾಡಬೇಕು. ಬರೀ ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ಅನ್ನೋದಲ್ಲ, ಬರೀ ಜೊತೆಗೆ ಸ್ಮಾರ್ಟ್ ವರ್ಕ್ ಆಗಿ ಕೂಡ ವರ್ಕ್ ಮಾಡೋದಕ್ಕೆ ಯೋಚನೆ ಮಾಡ್ಬೇಕಾದ್ರೆ ನಿಮ್ ತಲೆಗೆ ಸ್ವಲ್ಪ ಕೆಲಸ ಕೊಡಿ ಆಯ್ತಾ. ಹೆಂಗೆ ಅಂತ ಹೇಳಿ, ನೀವು ಅಕಸ್ಮಾತ್ ನಿಮ್ಮ ಹತ್ರ ಕ್ಯಾಬ್ ಫೀಲ್ಡ್ ಬರೋಕ್ಕೆ ಇಂಟ್ರೆಸ್ಟ್ ಇದೆ, ನಾನು ಓಲಾ ಉಬರಲ್ಲಿ ಡ್ಯೂಟಿ ಮಾಡ್ತೀನಿ, ಚೆನ್ನಾಗಿ ಕಷ್ಟಪಟ್ಟು ದುಡಿತೀನಿ ಅನ್ನೋರು ಯಾರೋ ಇದ್ದೀರಾ ಅಂತ ಹೇಳಿದ್ರೆ, ಬಟ್ ನಿಮ್ಮ ಹತ್ರ ಗಾಡಿ ತಗೊಳಕ್ಕೆ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ, ಸ್ವಂತ ಗಾಡಿ ಅನ್ನೋದು ಇರೋದಿಲ್ಲ ನಿಮ್ಮ ಹತ್ರ, ಕರೆಕ್ಟಾ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಈ ಒಂದು ಲೀಸ್ ಕಂಪ್ನಿಗಳಲ್ಲಿ ಲೀಸ್ಗೆ ಗಾಡಿಗಳನ್ನ ತಗೊಂಡು ಅಲ್ಲಿ ಇವು ಶೇರಿಂಗು, ರೆವೆನ್ಯೂ ಶೇರಿಂಗು ಆ ಥರದಕ್ಕೆ ಹೋಗ್ತೀರಾ. ಇಲ್ಲ ಅಂತಂದ್ರೆ ಲೀಸ್ ಪ್ರತಿ ತಿಂಗಳಿಗೆ ಇಷ್ಟು ಕಟ್ಟಬೇಕು ಅನ್ನೋ ಥರದಕ್ಕೆ ಹೋಗ್ತೀರಾ. ಆ ಥರ ನಿಮಗೆ ಒಂದಷ್ಟು ಕಂಪ್ನಿಗಳಿಗಾಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಅಲ್ಲ. ಈಗ ನಾನೇ ಒಂದು 2-3 ವಿಡಿಯೋ ಬ್ಯಾಕ್ ನೀವು ಒಂದು ವಿಡಿಯೋ ಹಾಕಿದ್ದೀನಿ, ನಾನು ನೋಡ್ಬೋದು ನೀವು. ನಂಗೊಂದು ವೆಹಿಕಲ್ ಬೇಕು, ಕ್ಯಾಬ್ ಯಾರು ಲೀಸ್ ಕೊಡೋರು ಇದ್ರೆ ನೋಡಿ ಅಂತ. ನಾನು ಅದಾದ್ಮೇಲೆ ಯೋಚನೆ ಮಾಡಿದೆ. ಏನಕ್ಕೆ ಯೋಚನೆ ಮಾಡಿದೆ ಅಂತ ಹೇಳಿದ್ರೆ, ಅದರಿಂದ ಲಾಸ್ ಜಾಸ್ತಿ ನಮ್ಗೇನೆ ಆಯ್ತಾ. ಏನಕ್ಕಂದ್ರೆ ಕ್ಯಾಬ್ ನಮ್ಮದು ಇನ್ವೆಸ್ಟ್ಮೆಂಟ್ ಇಲ್ಲ ಅಂತಂದ್ರೆ ದುಡ್ದುಬಿಟ್ಟು ಆ ಒಂದು ಯಾರ ಹತ್ರ ಗಾಡಿ ತಗೊಳ್ತೀವಿ ಅವರಂತೂ ಕಡಿಮೆ ಅಂತ ಹೇಳ್ತಿಲ್ಲ. ನನ್ನ ಹತ್ರ ಈಗ ಎಷ್ಟು ಜನ ಎನ್ಕ್ವೈರಿಗೆ ನನಗೆ ಬಂದಿದ್ದಾರೆ,
ಗಾಡಿ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ಸೊ ಅಷ್ಟು ಜನದಲ್ಲೂ ಕೂಡ 2015 ಮಾಡಲಿಂದ ಹಿಡಿದು 25 ಮಾಡಲ್ ತನಕ ಗಾಡಿ ಅವರು ಕೂಡ ಲೀಸ್ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಬಟ್ ಅವ್ರು ಹೇಳ್ತಿರುವಂತ ಪ್ರತಿ ತಿಂಗಳಿಗೆ ಹೇಳ್ತಿರುವಂತ ಅಮೌಂಟ್ ಏನಿದೆ, ಆ ಅಮೌಂಟ್ ನ ನಾವು ಅವ್ರಿಗೆ ಕಟ್ಟಿ ದಿನಕ್ಕೆ 12 ಅವರ್ ಕ್ಯಾಬ್ ಅಲ್ಲಿ ದುಡಿಬೇಕು ಅಂತಂದ್ರೆ ಎಷ್ಟು ಕಷ್ಟ ಇದೆ ಆಯ್ತಾ. ಓಲಾ ಉಬರ್ ಮಾಡ್ಕೊಂಡು 12 ಅವರ್ಗೆ ಎಷ್ಟು ಸಂಪಾದನೆ ಆಗುತ್ತೆ, 3,000 ರೂಪಾಯಿ ಮೇಲೆ ಸಂಪಾದನೆ ಆಗೋದು ಹೆಚ್ಚು. ಅಬ್ಬಬ್ಬ 3,000 ರೂಪಾಯಿ ಅನ್ಕೊಳ್ಳಿ ರೌಂಡ್ ಫಿಗರ್, 12 ಅವರ್ ಡ್ಯೂಟಿ ಮಾಡ್ತೀನಿ ಅಂತಂದ್ರೆ. ಸೊ ಅದ್ರಲ್ಲಿ ನೀವು ಎಷ್ಟು ಕಷ್ಟ ಪಡ್ಬೇಕು, ಎಷ್ಟು ರೌಂಡ್ ಹೊಡಿಬೇಕು, ಎಷ್ಟು ಎಫರ್ಟ್ ಹಾಕ್ಬೇಕು. 12 ಅವರ್ ಒಂದೇ ಒಂದು ಬುಕ್ಕಿಂಗ್ ಇಂದ ಅದು ಒಂದು 10 ಕಿಲೋಮೀಟರ್ 20 ಕಿಲೋಮೀಟರ್ ಡ್ರೈವ್ ಮಾಡಿದ ತಕ್ಷಣ ನಿಮ್ಗೆ ಆ ಒಂದು 12 ಅವರ್ 3,000 ರೂಪಾಯಿ ಆಗುವಂತದ್ದು ಆಗಲ್ಲ. 3,000 ರೂಪಾಯಿ ನಿಮ್ಗೆ ಒಂದು ಬುಕ್ಕಿಂಗ್ ಇಂದ ಆಗಲ್ಲ. ಇಡೀ ಬೆಂಗಳೂರು ನೀವು 150ರಿಂದ 200 ಕಿಲೋಮೀಟರ್ ರೌಂಡ್ ಹೊಡಿಬೇಕು, ಎಫರ್ಟ್ ಹಾಕ್ಲೇಬೇಕು. ಟ್ರಾಫಿಕ್, ಬೆಂಗಳೂರಲ್ಲಿ ಟ್ರಾಫಿಕ್ ಅದು ಇದು ತಲೆನೋವೆಲ್ಲ ನೀವು ತುಂಬಾ ಕಷ್ಟ ಇದೆ ಆಯ್ತಾ. ಸೊ ಇದೆಲ್ಲ ನೀವು ಇಟ್ಕೊಂಡು ಕೂಡ 3,000 ರೂಪಾಯಿ ಮಾಡಿ, ಅದ್ರಲ್ಲಿ ನೀವು ಫ್ಯೂಲ್ಗೆ 1,000 ರೂಪಾಯಿ ತೆಗಿತೀರಾ, 2,000 ರೂಪಾಯಿ ಮಿಕ್ಕಳತ್ತೆ. 3,000 ರೂಪಾಯಲ್ಲಿ 2,000 ರೂಪಾಯಲ್ಲಿ ಬಂದ್ಬಿಟ್ಟು 1,000 ರೂಪಾಯಿನ ನೀವು ಆ ಗಾಡಿ ತಗೊಂಡಿರುವಂತ ವ್ಯಕ್ತಿಗೆ ಎತ್ತಿಕ್ಕೆ 1,000 ರೂಪಾಯಿ ಮಿಕ್ಕೊಳ್ಳುತ್ತೆ. ನೀವು 12 ಅವರ್ ಅಷ್ಟೆಲ್ಲ ಎಫರ್ಟ್ ಹಾಕಿ ಅಷ್ಟೆಲ್ಲ ಬೆಂಗಳೂರೆಲ್ಲ ರೌಂಡ್ ಹೊಡೆದು ಅಷ್ಟು ಕಿಲೋಮೀಟರ್ಗಳೆಲ್ಲ ಓಡಾಡಿ ಬರೀ 1,000 ರೂಪಾಯಿ ಸಂಪಾದನೆ ಮಾಡ್ತೀರಾ ಅಂತಂದ್ರೆ ತಿಂಗಳಿಗೆ ಹತ್ತತ್ರ 24-30 ದಿವಸ ಲೆಕ್ಕ ತಗೊಳ್ಳೋಣ, 30,000 ರೂಪಾಯಿ ಆಯ್ತು. ನಿಮ್ಗೆ 3,000 ರೂಪಾಯಲ್ಲಿ 2,000 ರೂಪಾಯಿ ಹೋಗಿ ಮಿಕ್ಕೋ 1,000 ರೂಪಾಯಿ, ಅದನ್ನ 1,000 ರೂಪಾಯಿ ದಿನಕ್ಕೆ 1,000 ರೂಪಾಯಿ 30 ದಿನಕ್ಕೆ 30,000 ರೂಪಾಯಿ ಆಗುತ್ತೆ. ಸೊ ಅಷ್ಟೆಲ್ಲ ಎಫರ್ಟ್ ಹಾಕಿ ನೀವು ಮಾಡ್ತೀರಾ ಅಥವಾ ಕಂಪ್ನಿಗಳಲ್ಲಿ ಗಾಡಿ ಲೀಸಿಗೆ ತಗೊಂಡು ಅಥವಾ ಫ್ರೆಂಡ್ಸ್ ಸರೌಂಡಿಂಗ್ ಅಲ್ಲಿ ಯಾರಾದ್ರೂ ಗಾಡಿನ ಲೀಸಿಗೆ ಅಥವಾ ರೆಂಟಿಗೆ ತಗೊಂಡು ಮಾಡ್ತೀರಾ ಅಂತಂದ್ರೆ ಈ ತರ ಎಫರ್ಟ್ ಹಾಕಿ ಮಾಡಬೇಕು ಆಯ್ತಾ. ಸೊ ಪ್ರತಿ ಸಲನೂ ಕೂಡ ನಿಮ್ಗೆ ಅರ್ನಿಂಗ್ಸ್ ಬಂದ್ಬಿಟ್ಟು ಒಬ್ಬೊಬ್ರು ಹೇಳ್ಬೋದು 12 ಅವರ್ಗೆ ನಾನು 4,000 ಮಾಡ್ತೀನಿ 5,000 ಮಾಡ್ತೀನಿ ಅಂತ. ಅದು ದಿನ ಆಗಲ್ಲ. ಅದು ಯಾವ ಬಕ್ರಂಗೂ ಹೇಳಕ್ ಹೋಗ್ಬಿಟ್ರಿ. ಅದನ್ನ ಅವನು ಕೂಡ ಅದೇ ಫೀಲ್ಡ್ ಇಂದ ಬಂದಿರೋ, ನನಗೂ ಕೂಡ ಅನುಭವ ಇದೆ. ದಿನ ಕೂಡ ಯಾವತ್ತೂ ಒಂದಿನ ಆಗ್ಬೋದು 3,000 ರೂಪಾಯಿ ಇದ್ದಿದ್ದ ಅರ್ನಿಂಗ್ ಆಗೋ ಜಾಗದ 12 ಅವರ್ಗೆ 4,000 ರೂಪಾಯಿ ಆಗ್ಬೋದು, 4,500 ರೂಪಾಯಿ ಆಗ್ಬೋದು. ಅದೇ ದಿನಾನು ಕೂಡ 12 ಅವರ್ ಕೆಲಸ ಮಾಡ್ತೀನಿ 4,000 ರೂಪಾಯಿ ಮೇಲೆ ಆಗತ್ತೆ ಅಂತಂದ್ರೆ ಸುಳ್ಳದು. ಸೊ ಆಯ್ತಾ, ಆ ಟ್ರಾಫಿಕ್ ಅಲ್ಲಿ ಒಂದೊಂದು ಟ್ರಿಪ್ ಪಿಕ್ ಮಾಡಿ ಡ್ರಾಪ್ ಮಾಡೋಕೆ ತಗೊಳ್ಳೋ ಟೈಮಿಂಗ್ಸ್ ನಿಮ್ಗೆ 12 ಅವರ್ಗೆ ಯಾವ ತರ ಆಗತ್ತೆ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ತರ ಅನುಭವ ಆಯ್ತಾ. ಸೊ ಈ ತರ ಇರುತ್ತೆ. ಸೊ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ, ಯಾರ ಹತ್ರ ಇನ್ವೆಸ್ಟ್ಮೆಂಟ್ ಇಲ್ಲ, ಕ್ಯಾಬ್ ಡ್ರೈವಿಂಗೇ ಮಾಡ್ಬೇಕು, ಡ್ರೈವಿಂಗ್ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಲ್ಲ ಅಂತ ಅನ್ನೋರು ಯಾರು ಇದ್ರೆ ಇಂಥೆಲ್ಲ ಏನಾದ್ರು ಲೀಸ್ಗೆ ರೆಂಟ್ಗೆ ಯಾವ್ದಾದ್ರು ಕಂಪ್ನಿ ಅಥವಾ ಫ್ರೆಂಡ್ಸ್ ಸರೌಂಡಿಂಗ್ ಯಾವ್ದಾದ್ರು ಗಾಡಿ ಇಸ್ಕೊಂಡು ಮಾಡ್ಬೇಕು ಅಂತ ಅನ್ಕೊಂಡಿದೀರ ಅಂತಂದ್ರೆ ದಯವಿಟ್ಟು ಅದನ್ನ ತಲೆನ ತೆಗ್ದು ಹಾಕ್ಬಿಡಿ. ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಆಯ್ತಾ. ಏನಪ್ಪಾ ಅದಕ್ಕೆ ಬೇರೆ ದಾರಿ ಅಂತ, ಏನಪ್ಪಾ ದಾರಿ ಅಂತ ಹೇಳಿದ್ರೆ ಈಗ ಸ್ಪೇರ್ ಡ್ರೈವಿಂಗ್ ನಾನು ಒಂದಷ್ಟು 2-3 ವಿಡಿಯೋ ಏನ್ ಹಾಕಿದೀನಿ ಸ್ಪೇರ್ ಡ್ರೈವಿಂಗ್ ಬಗ್ಗೆ. ಸೊ ಆ ಒಂದು ಸ್ಪೇರ್ ಡ್ರೈವಿಂಗ್ ಅಲ್ಲಿ ನೀವು ಆರಾಮಾಗಿ ಮಾಡ್ಬೋದು. ನೀವು ಆ ಓಲಾ ಉಬರ್ ಅಲ್ಲಿ 12 ಅವರ್ಗೆ ಕ್ಯಾಬ್ ನ ಲೀಸಿಗೆ ತಗೊಂಡು ಅಥವಾ ರೆಂಟ್ ತಗೊಂಡು 12 ಅವರ್ ಕೆಲಸ ಮಾಡಿ 3,000 ರೂಪಾಯಿ ಅರ್ನಿಂಗ್ ಮಾಡಿ ಅದರಲ್ಲಿ 2,000 ರೂಪಾಯಿನ ನೀವು ಖರ್ಚಿಗೆ 1,000 ರೂಪಾಯಿ ಡೀಸೆಲ್ ಖರ್ಚು ತೆಗೆದು 1,000 ರೂಪಾಯಿ ಗಾಡಿಗೆ ಬಾಡಿಗೆ ಅಥವಾ ಲೀಸ್ ಅನ್ನು ತೆಗೆದ್ರು ಮಿಕ್ಕ 12 ಅವರ್ ಕೆಲಸ ಮಾಡಿ 150-200 ಕಿಲೋಮೀಟರ್ ಓಡಾಡಿ ನೀವು 12 ಅವರ್ ಕೆಲಸ ಮಾಡಿ ನಿಮ್ಗೆ ಮಿಕ್ಕೋ ಅಮೌಂಟ್ ಬಂದ್ಬಿಟ್ಟು 1,000 ರೂಪಾಯಿ ಕರೆಕ್ಟಾ. ಸೊ ಅದೇ 1,000 ರೂಪಾಯಿ ನೀವು ಈ ಸ್ಪೇರ್ ಡ್ರೈವಿಂಗ್ ನಾ ಇದೇ ಕಂಪ್ನಿಗೆ ಹೋಗಿ ಅದೇ ಕಂಪ್ನಿಗೆ ಹೋಗಿ ಅಂತ ಹೇಳಲ್ಲ. ಬೆಂಗಳೂರಿನ 2-3 ಕಂಪ್ನಿಗಳಿದಾವೆ, ಯಾವ ನಿಮ್ಗೆ ಕಂಫರ್ಟಬಲ್ ಆಗುತ್ತೆ ಅದಕ್ಕೆ ಹೋಗ್ಬೋದು ಆಯ್ತಾ. ಸೊ ಅಲ್ಲಿ ಹೋಗಿ ನೀವು ಆರಾಮಾಗಿ 12 ಪ್ಯಾಕೇಜ್ ಬುಕ್ಕಿಂಗ್ ಬರುತ್ತೆ. ನೀವು ನೋಡಿರ್ತೀರಿ ನನ್ನ ವಿಡಿಯೋಸ್ಗಳನ್ನ. 12 ಅವರ್ ಪ್ಯಾಕೇಜ್ ಬುಕ್ಕಿಂಗ್ ಮಾಡಿದ್ರೆ ಹತ್ರ 850-900 ರೂಪಾಯಿ ಸಿಗತ್ತೆ. ಸೊ ಅಲ್ಲಿ ನೀವು 12 ಅವರ್ ಸಂಪಾದನೆ ಮಾಡಕ್ಕೆ ಒಂದು ಕಸ್ಟಮರ್ದು ಒಂದು ಕಾರ್ನ ನೀವು ತಗೊಂಡು ಹೋಗ್ತೀರಾ. ಕಸ್ಟಮರ್ದು ಕಾರ್ ಇರುತ್ತೆ, ಫ್ಯೂಲ್ ಅವ್ರದ್ದೇ ಇರುತ್ತೆ, ನಿಮ್ದು ಕಾರ್ ಮೇಂಟೆನೆನ್ಸ್ ಮಾಡ್ಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ನೋ ತಲೆನೋವು ಇರೋದಿಲ್ಲ ಆಯ್ತಾ. ಸೊ ಇಷ್ಟೆಲ್ಲ ಇರುತ್ತೆ. ಪ್ಲಸ್ ನೀವು ಒಂದ್ ಕಡೆಯಿಂದ ಒಂದು 12 ಅವರ್ ಪ್ಯಾಕೇಜ್ ಬುಕ್ಕಿಂಗ್ ತಗೊಂಡು ಹೋಗ್ತಾರೆ ಅಂದ್ರೆ 12 ಅವರ್ ನಿಮ್ಗೆ ಕಿಲೋಮೀಟರ್ ಗಟ್ಲೆ ಅವರು ಸುತ್ತಿಸ್ಬಿಡಲ್ಲ, ಅವ್ರೆಲ್ಲೋ ಹೋಗ್ಬೇಕಾಗಿರುತ್ತೆ. ಸೊ ಆ ಹೋಗೋ ಜಾಗಕ್ಕೆ ನಿಮ್ಮನ್ನ ಬುಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ರೆಸ್ಟ್ ಸಿಗತ್ತೆ ಮಧ್ಯದಲ್ಲಿ. ಆರಾಮಾಗಿ ನೀವು 12 ಅವರ್ ನೀವು ಓಲಾ ಉಬರ್ ಅಲ್ಲಿ ಆ ಬಿಸಿಲಲ್ಲಿ ಟ್ರಾಫಿಕ್ ಅಲ್ಲಿ ಕಿಲೋಮೀಟರ್ ಗಟ್ಲೆ ಓಡಾಡ್ಕೊಂಡು ಬೆಂಗಳೂರೆಲ್ಲ ಸುತ್ತಾಡೋದ್ ಬದಲು ಸೊ ಈ ತರನು ಕೂಡ ನೀವು ತಲೆ ಯೂಸ್ ಮಾಡ್ಕೊಂಡು ಅದೇ 1,000 ರೂಪಾಯಿನ ಜಾಸ್ತಿ ಸ್ಟ್ರೈನ್ ಮಾಡ್ಕೊಳ್ದೆ ಆರಾಮಾಗಿ ಹೆಲ್ತ್ ಹಾಳಾಗುತ್ತೆ. ಇದ್ರಲ್ಲಿ ಹೆಲ್ತ್ ಹಾಳಾಗಲ್ಲ. ಸ್ವಲ್ಪ ರೆಸ್ಟ್ ಸಿಗುತ್ತೆ, ಊಟ ಮಾಡೋ ಟೈಮ್ ಸಿಗುತ್ತೆ, ರೆಸ್ಟ್ ಪಕ್ಕಾ ರೆಸ್ಟ್ ಸಿಗತ್ತೆ ಆಯ್ತಾ. 12 ಅವರ್ ಬುಕ್ಕಿಂಗ್ ತಗೊಂಡೋದ್ರು ಕೂಡ ನಿಮ್ಗೆ ಮಿನಿಮಮ್ ಇಲ್ಲ ಅಂದ್ರೆ 4-5 ಅವರ್ ಇಲ್ಲ 6 ಅವರ್. ನಾವು ಮಾಡಿರುವಂತ ಬುಕ್ಕಿಂಗ್ ಅಲ್ಲಿ ಬರೀ 2 ಅವರ್ ಡ್ರೈವ್ ಮಾಡಿರ್ತೀವಿ. 12 ಅವರ್ ಪ್ಯಾಕೇಜ್ ಬುಕ್ಕಿಂಗ್ ತಗೊಂಡೋಗಿ ಕರ್ಕೊಂಡು ಪಿಕಪ್ ಲೊಕೇಶನ್ ಇಂದ ಕಸ್ಟಮರ್ನ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಕ್ 1 ಅವರ್, ತಿರ್ಗಾ 12 ಅವರ್ ಆದ್ಮೇಲೆ ಸಿಕ್ಕ ಸಂಜೆ ಅಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗಿರ್ತೀನಿ ಅಲ್ಲಿಂದ ವಾಪಸ್ ಪಿಕ್ ಮಾಡೋ ಲೊಕೇಶನ್ ಕರ್ಕೊಂಡ್ಬಂದು ಬಿಡಕ್ಕೆ 1 ಅವರ್. 2 ಅವರ್ ಅಷ್ಟೇ. 12 ಅವರ್ 2 ಅವರ್ ಕೆಲಸ ಮಾಡಿರ್ತೀನಿ, 10 ಅವರ್ ರೆಸ್ಟ್ ಮಾಡಿರ್ತೀನಿ. ಸೊ ಅರ್ನಿಂಗ್ಸ್ ಎಷ್ಟು 900 ರೂಪಾಯಿ ಅಥವಾ 850-900 ರೂಪಾಯಿ, ಒಂದೊಂದು 1,000 ರೂಪಾಯಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಡಿಪೆಂಡ್ಸ್ ಆನ್ ಅವರು ಪ್ಯಾಕೇಜ್ ಡ್ಯೂಟಿಯಿಂದ ಸ್ವಲ್ಪ ಏನಾದ್ರು ಅವರ್ ಜಾಸ್ತಿ ತಗೊಂಡ್ರೆ ಅಲ್ಲಿ ನಿಮ್ಗೆ ಅವರ್ಗೆ ಎಷ್ಟೊಂದು ಎಕ್ಸ್ಟ್ರಾ ಕೊಡ್ತಾರೆ. ಸೊ ಅಲ್ಲೇ ಅರ್ನಿಂಗ್ಸ್ ಅನ್ನೋದು ಆರಾಮಾಗಿ ಆಗುತ್ತೆ, ಯಾವ್ದು ಸ್ಟ್ರೈನ್ ಆಗೋದಿಲ್ಲ.
ಆರಾಮಾಗಿ ಅದರಲ್ಲೂ ಕೂಡ ಅರ್ನಿಂಗ್ ಮಾಡ್ಕೊಳ್ಬೋದು. ಈ ತರ ಒಂದ್ ಸ್ವಲ್ಪ ತಲೆ ಯೂಸ್ ಮಾಡ್ಕೊಳ್ಳಿ. ಏನಕ್ಕಂದ್ರೆ ನನಗಾಗಿರೋ ಅನುಭವ, ನಾನು ಕೂಡ ನನ್ ಇರೋ ಕಮಿಟ್ಮೆಂಟ್ಗೆ ಗಾಡಿ ಬೇಕಿತ್ತು, ಬಟ್ ಯೋಚನೆ ಮಾಡಿದೆ, ಅನಿಸ್ತು. ಸೊ ಈ ತರ ಪ್ಯಾಕೇಜ್ ಡ್ಯೂಟಿಗಳಲ್ಲೇ ಸ್ಪೇರ್ ಡ್ರೈವಿಂಗ್ ಅಲ್ಲೇ ಒಂದ್ 8 ಅವರ್ ಬುಕ್ಕಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಇನ್ನೊಂದು ಯಾವ್ದಾದ್ರು 4 ಅವರ್ ಬುಕ್ಕಿಂಗ್ ಮಾಡ್ಕೊಂಡ್ರೆ ಅದ್ರಲ್ಲಿ ₹1,000, ₹1,200, ₹1,500 ಡಿಪೆಂಡ್ಸ್ ಆನ್. ನೀವು 12 ಅವರ್ ಬುಕ್ಕಿಂಗ್ ಮಾಡ್ಬೇಕು ಅಂತಿಲ್ಲ. 12 ಅವರ್ ಬುಕ್ಕಿಂಗ್ ಮಾಡಿ ಜಾಸ್ತಿ ಓಡಾಡ್ತಾ ಇರೋದೆಲ್ಲ ಒಂದೇ ಬುಕ್ಕಿಂಗ್ ಅಲ್ಲಿ ನಿಮ್ಗೆ 12 ಅವರ್ ಕಂಪ್ಲೀಟ್ ಆಗ್ತಿದಂಗೆ ₹900 ಸಿಗುತ್ತೆ. ಅದೇ ನೀವು ಏನಾದ್ರು 2 ಅವರ್ ಬುಕ್ಕಿಂಗ್ ಗಳನ್ನ ಒಂದು 4-5 ಬುಕ್ಕಿಂಗ್ ದಿನಕ್ಕೆ ಮಾಡ್ತೀರಾ ಅಂತಂದ್ರೆ ಬಿಡಿ, ಓಡಾಡ್ರಿ. ಒಂದ್ 4-5 ಬುಕ್ಕಿಂಗ್ ಮಾಡಿದ್ರೆ ನಿಮ್ಗೆ ಹತ್ತತ್ರ ನಿಮ್ಗೆಲ್ಲ ಇನ್ಸೆಂಟಿವ್ ಅದು ಕೂಡ ಸಿಗುತ್ತೆ. ಅದು ₹1,500 ತನಕ ಅರ್ನಿಂಗ್ ಮಾಡ್ಕೊಳ್ಬಹುದು ಸ್ಪೇರ್ ಡ್ರೈವಿಂಗ್ ಅಲ್ಲಿ. ಸೊ ಈ ತರ ಆಪರ್ಚುನಿಟಿ ಇರುತ್ತೆ. ನಾನು ಇದೇ ಕಂಪ್ನಿಲಿ ಸ್ಪೇರ್ ಡ್ರೈವಿಂಗ್ ಮಾಡಿ ಅಂತ ಹೇಳಕ್ ಒಂದು ವಿಡಿಯೋನ ಮಾಡಿಲ್ಲ. ಸೊ ಇರೋದನ್ನ ಹೇಳಿದ್ವಿ, ನಾಳೆ ನಾನು ಅನುಭವಿಸಿರೋ ತರ ನಾಳೆ ಇನ್ನೊಬ್ರು ಬಂದು ಅನುಭವಿಸಬಾರ್ದು ಅನ್ನೋ ರೀಸನ್ಗೆ ಹೊಸದಾಗಿ ಯಾರು ಮಾಡ್ಕೋಬೇಕು, ಕ್ಯಾಬ್ನ ಲೀಸ್ಗೆ ರೆಂಟ್ಗೆ ಹಾಕೊಂಡು ಇಸ್ಕೊಂಡು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಾರೆ. ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ ಬಗ್ಗೆ ಏನಂತ ಅನಿಸ್ತು ಕಮೆಂಟ್ ಮಾಡೋದನ್ನ ಮರಿಬಿಡಿ. ಸಿಗುವ, ಟೇಕ್ ಕೇರ್, ಸಿ ಯು, ಬೈ ಬೈ.